ನಿನ್ನೆ ಒಂದು ಹುಡುಗ ಬಂದು ಸೈಕಲಿಂದ ಗುದ್ಬಿಟ್ಟವನೆ. ಹೋಗ್ಲೇಬೇಕು, ಅಕ್ಕನ ಸಾರಿ ತಗೋಬೇಕು ಇವತ್ತು. ನಾನು ಮತ್ತೆ ನಮ್ಮ ಬಾವ ಮತ್ತೆ ಅಕ್ಕ ಹೋಗ್ತಿದೀವಿ ಸಾರಿ ತಗೊಳಕ್ಕೆ. ಅಕ್ಕು ಡೈರೆಕ್ಟ್ ಶಾಪಿಗೆ ಬರ್ತಾನಂತೆ. ನಾನು ನೋಡಿರೋ ಫಸ್ಟ್ ಗಲೀಜ್ ಜಾಗ ಚಿಕ್ಕಪೇಟೆ ಮತ್ತೆ KR ಮಾರ್ಕೆಟು. ಮೊದಲು ಹೊಟ್ಟೆಗೆ, ಆಮೇಲೆ ಬಟ್ಟೆಗೆ. ಕರೆಕ್ಟ್ ಜಾಗದಲ್ಲಿ ಬನ್ನಿ ನೋಡಿ. ಆಯ್ತು, ಮುಗಿತಾ, ಹೋಗೋದಾ? ಗೈಸ್, ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಒಂದು ಹುಡುಗ ಬಂದು ಸೈಕಲಿಂದ ಗುದ್ಬಿಟ್ಟವನೆ. ಅದಕ್ಕೆ ಕಾಲು ಅಲ್ಗಾಡ್ಸಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಕಾಲೇಜಿಗೆ ಹೋಗಿಲ್ಲ ಇವತ್ತು. ಎಲ್ಲೋ ಸತ್ತಿದ್ದೆ ಎಷ್ಟು ದಿನ ಶಿಷ್ಯ, ನಿನ್ನ ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಯಪ್ಪ, ನಡಿಯಕ್ಕಾಗ್ತಿಲ್ಲ, ಕಾಲು ಹುಷಾರಿಲ್ಲ. ಆದ್ರೂ ಹೋಗ್ಲೇಬೇಕು, ಅಕ್ಕನ ಸಾರಿ ತಗೋಬೇಕು ಇವತ್ತು. ನಾನು ಮತ್ತೆ ನಮ್ಮ ಬಾವ ಮತ್ತೆ ಅಕ್ಕ ಹೋಗ್ತಿದೀವಿ ಸಾರಿ ತಗೊಳಕ್ಕೆ. ನಾವು 3 ಜನ ಇಲ್ಲಿದ್ದೀವಿ. ನಮ್ಮ ಅಣ್ಣ ಅಲ್ಲಿಗೆ ಬರ್ತೀನಿ ಹೋಗಿರಿ ಶಾಪ್ಗೆ ಅಂದ. ಪ್ರೀತಿ ಅನ್ನೋದು ಗೆಲ್ಲೋದಲ್ಲ, ಸೋಲೋದು. ಒಬ್ಬನೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಮ್ಯೂಚುವಲ್ ಬಾಂಡಿಂಗ್ ಅನ್ನೋ ಒಂದು ಪವರ್ ನಮ್ಮ ಹತ್ರ ಇದ್ರೆ ಇಡೀ ಜಗತ್ತನ್ನೇ ಗೆಲ್ಬೋದು. ಚಿಕ್ಕಪೇಟೆ ಬಂದು ತಲುಪಿದೀವಿ, ಆದ್ರೆ ಇಲ್ಲಿ ಪಾರ್ಕಿಂಗ್ ಸಿಗ್ತಿಲ್ಲ ನಮ್ಗೆ. ಅಯ್ಯೋ, ನಾನೊಂದ್ ಕಡೆ, ನಮ್ಮ ಅಕ್ಕ ಬಾವ ಒಂದ್ ಕಡೆ, ನಮ್ಮ ಅಣ್ಣ ಒಂದ್ ಕಡೆ. ಅಯ್ಯೋ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಲೊಕೇಶನ್ ಇಡ್ತಾ ಇದೆ, ಅದು ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲಿ ಕಾಣಿಸ್ತಿಲ್ಲ. ಅಲ್ಲಿ ಬರ್ಡ್ಸ್ ಹಿಂಗ ಆರ್ತೈತು. ಅಂತೂ ಪಾರ್ಕ್ ಮಾಡೋದಕ್ಕೆ ಒಂದ್ ಜಾಗ ಸಿಕ್ಕೈತೆ. ನೋಡ್ರಿ ಯಾವ ರೀತಿ ಗಲೀಜ್ ಐತೆ ಚಿಕ್ಕಪೇಟೆ. ನಾನು ನೋಡಿರೋ ಫಸ್ಟ್ ಗಲೀಜ್ ಜಾಗ ಚಿಕ್ಕಪೇಟೆ ಮತ್ತೆ KR ಮಾರ್ಕೆಟು. ನೋಡ್ರು, ಇದೇನು ಇವೆಲ್ಲ, ಯಪ್ಪ, ಛೀ ಅನಿಸೈತಿ, ಛೀ ಅನಿಸೈತಿ. ಅಲ್ಲೇ ಪೇರೆಡ್ ಪಾರ್ಕಿಂಗ್ ಸಿಕ್ತಂತೆ. ನೋಡಲ್ಲಿ ಬರ್ತಾರ, ನೋಡಲ್ಲಿ ಕಾಣಿಸ್ತಾರ ನೋಡಿ ಅಲ್ಲಿ. ಚಿಕ್ಕಪೇಟೆ ಯಾಕೆ ಫೇಮಸ್ ಅಂತ ಯೋಚನೆ ಮಾಡಿದಾಗ ಅವಾಗ ಗೊತ್ತಾಯ್ತು, ನಿಮ್ಮ ಜೀವನಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಆ ಎಲ್ಲಾ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತೆ. ಅದಕ್ಕೆ ಜನ ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ಇಲ್ಲಿಗೆ ಬರ್ತಾರೆ. ಗದ್ಲ ನೋಡ್ರಿ, ಇದು ಮಂಡೇ, ಈ ಸೋಮವಾರ ಅಷ್ಟೇ. ಸ್ಯಾಟರ್ಡೆ ಸಂಡೇ ಇದ್ರೆ ಚಡ್ಡಿ ಒಳಗೆ ಎತ್ಕೊಳ್ಳೋದು. ನೋಡ್ರಿ ನಮ್ ಪೆಂಗ್ವಿನ್ ನೋಡ್ರಿ ಹೋಗ್ತೈತೆ. ಸುದರ್ಶನ್ ಸಿಲ್ಕ್ಗೆ ಹೋಗ್ತಿದೀವಿ ನೋಡಿ. ಸುದರ್ಶನ್ ಸಿಲ್ಕ್ ಇಲ್ಲಿಂದ ಎಷ್ಟು ದೂರ ಆಗ್ಬೇಕಿನ್ನ. ನೋಡ್ರಿ ನಮ್ ಪೆಂಗ್ವಿನ್ ಹೆಂಗ್ ಬರ್ತೈತಿ ನೋಡಿ. ಅಂತೂ ಬಂದು ತಲುಪಿದೀವಿ ನೋಡಿ ಸುದರ್ಶನ್ ಸಿಲ್ಕ್. ಗದ್ಲ ನೋಡ್ರಿ, ಲಿಫ್ಟ್ ಎಷ್ಟು ಗದ್ಲ ಐತೆ, ಇನ್ನ ಆ ಹೋಟೆಲ್ ಎಷ್ಟು ಗದ್ಲ ಇರ್ಬೋದು. ಮೊದ್ಲು ಹೊಟ್ಟೆಗೆ, ಆಮೇಲೆ ಬಟ್ಟೆಗೆ. ಊಟ ಮಾಡಕ್ ಬಂದಿದ್ದೀವಿ ಸುದರ್ಶನ್ ಸಿಲ್ಕ್. ನೋಡ್ರಿ ಸಾಕಾಯ್ತು, ಅಲ್ಲಿಂದ ನಡ್ಕೊಂಡು ಬರೋದ್ರೆ ಸ್ಟಾರ್ಟ್ ಆಗ್ಬಿಡಿ ಚಿಕ್ಕಪೇಟೆ ನಮ್ಗೆ. ಇವ್ರು ಎಲ್ಲ ಹೋದ್ರು ಅರ್ಥ ಆಗ್ತಿಲ್ಲ. ಹೋದ್ರು ಸಿಗಲ್ಲ, ಆಮೇಲೆ ಸಿಗಲ್ಲ. ಕೂತ್ಕೊಂಡ್ಬಿಡಿ, ಅವ್ರು ಬಂದು ಕೂರ್ತಿದ್ರು. ಅದಕ್ಕೆ ಇವರೆಲ್ಲೋದ್ರು ಅರ್ಥ ಆಗ್ತಿಲ್ಲ ನಂಗೆ. ಕುಂತು 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 ಹೊಟ್ಟೆ ಪಿರಿ ಎಲ್ಲ ಏಕಾಗ್ಬಿಟ್ಟಿದೆ.
ನೋಡಿ ಗೈಸ್ ನಮ್ಮ ಅಕ್ಕ ಇನ್ನು ಓಡಾಡೇ ಇಲ್ಲ, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಇನ್ನ ಸೀರೆ ತಗೋಬೇಕು ಎಲ್ಲ. ಈಗಲೇ ಶೂಟ್ ಆಗ್ತೈತೆ, ಸೀರೆ ತಗೊಳ್ಳೋಷ್ಟ್ರಲ್ಲಿ ಹೆಂಗಾಗತ್ತೆ ನಿಮ್ಗೆ ಗೊತ್ತಿ. ಪ್ರೆಗ್ನೆಂಟ್ ಇದ್ದಾರೆ ಚಿಕ್ಕಪೇಟೆಗೆ ಬರಲೇಬಾರ್ದು. ನಾನು 8 months ಅದೀನಿ. ನಾನು ಹೋಗೋಣ ಲೇಟಾಗಿ ಹೋಗೋಣ ಅನ್ಕೊಂಡು 8 month ಬಂದೀನಿ. ಇವಾಗ ನೋಡಿದ್ರೆ ಇಷ್ಟು ಸುಸ್ತಂದ್ರೆ ಸಿಕ್ಕಾಬಿಟ್ಟೆ ಬಿಸ್ಲಂತೂ ಸಿಕ್ಕಾಬಿಟ್ಟೆ ಬಿಸ್ಲು. ಆಗಲ್ಲಪ್ಪ, ಬರೋಕಂದ್ರೆ ಆಗಲ್ಲ. ಇಲ್ಲ ಮತ್ತೆ ಯಾರಿಗಾದ್ರು ಜೊತೆ ಕರ್ಕೊಂಡ್ ಬರ್ಬೇಕಿತ್ತಲ್ಲ. ಜೊತೆಗೆ ಎಲ್ರು ಬಂದಿದ್ದಾರೆ, ಕಾರ್ ತಗೊಂಡ ಬಂದಿದೀವಿ, ಆದ್ರೂ ಆಗಲ್ಲ. ನಮಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಗತ್ತೆ. ನನಗಿನ್ನೂ ಚಿಕ್ಕಪೇಟೆಗೆ ಬಂದು ತಲುಪಿದ್ದೇ ಆಗಿದೆ, ಇನ್ನು ಏನ್ ಸಾರಿ ತಗೊಂಡಿಲ್ಲ. ಇವಾಗ ಬಂದ ನೋಡಿ ತಿರುಗಾಡ್ಕೊಂಡು ಒಂದು ಲೊಕೇಶನ್ ಗೊತ್ತಾಗಲ್ಲ ಇವನ್ಗೆ. ಈ ಸುದರ್ಶನ್ ಅಂದ್ರೆ ಆ ಸುದರ್ಶನ್ ಅಂತಾರೆ. 2 ಸುದರ್ಶನ್ ಇದೆ ಅಲ್ಲ, ಅದು ಗೊತ್ತಾಗಲ್ಲ ಹಂಗ, ಅದಕ್ಕೆ ಲೇಟ್ ಆಗಿದೆ. ನಾವು ಅಷ್ಟ್ ಕ್ರೌಡ್ ಇಲ್ಲ ಇವತ್ತು ಮಂಡೇನೆ. ಅಲ್ಲಿ ಕೆಳಗಡೆ ಇಷ್ಟು ಕ್ರೌಡ್ ನೋಡಿದ್ರೆ ನಿನ್ನೆ ಬರ್ಬೇಕು ಅನ್ಕೊಂಡಿದ್ದೆ. ಸಂಡೇ ಬಂದ್ರೆ ಮುಗಿತಿತ್ ನನ್ ಕತ್ತಿ. ನಾನ್ ಅವಾಗ್ಲೇ ಹೇಳ್ದೆ ಸಂಡೇ ಸಾಟರ್ಡೆ ಬಂದ್ರೆ ಇಲ್ಲಿ ಹೇಳ್ಕೊಳ್ಳೋದೆ ಅಂತ. ನನಗೆ ಇಷ್ಟಂದ್ರೆ ಹೀಟ್ ಅಂದ್ರೆ ಸಿಕ್ಕಾಪಟ್ಟೆ ಹೀಟ್. ಅಯ್ಯೋ ದೇವ, ಈ ಬಿಸ್ಲಿಗೆ ತಡ್ಕೊಳಕ್ ಆಗಲ್ಲ. ಮತ್ತೆ ಸುಸ್ತಂತೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಬರಬಾರ್ದು, ಪ್ರೆಗ್ನೆಂಟ್ ಇದ್ದಾರಂತೂ ಬರ್ಲೇಬಾರ್ದು ಚಿಕ್ಕಪೇಟೆಗೆ. ನಾನು ಯಾಕಾರ ಬಂದೆ ಅನ್ಸತೈತಿ. ಅನಿವಾರ್ಯ ಅಲ್ಲ, ಬರ್ಲೇಬೇಕು. ತಗೊಳ್ಳೇದಾರೆ ಯಾರು ತಗೊಂಬಂದ್ ಕೊಡೋರಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಎಲ್ಲ ಹುಡುಗರೇ ಇರೋದು, ಅದಕ್ಕೆ ಮತ್ತೆ ಬಂದಿತ್ತು. ಅಂತೂ ಸಿಕ್ಕಾಪಟ್ಟೆ ಬೈತಾ ಅಲ್ಲೇ ಕೊಡಿಸ್ಬಿಡ್ತಿದ್ದೆ ಅಂತೆ. ನಾನ್ ಚಿಕ್ಕಪೇಟೆ ಒಳಗೆ ತಗೋಬೇಕಂತ ಇಲ್ಲಿ ಬಂದೆ. ಅದು ಸೀಮಂತ ಸಾರಿ ಅಂತ ಬಂದಿದ್ದೀನಿ. ನಾ ಬೇರೆ ಸಾರಿ ಏನಾದ್ರು ತಗೊಳೋದಿದ್ರೆ ನಾ ಬರ್ತಾನೆ ಇರ್ಲಿಲ್ಲ. ಕಷ್ಟ ಇದೆ ಇಲ್ಲಿ ನೋಡಿ. ನಾನ್ ಸೆಲೆಕ್ಟ್ ಮಾಡ್ತೀನಿ. ನಾನು ನೋಡಿ ಸಾರಿ ಸೆಲೆಕ್ಟ್ ಮಾಡಕ್ಕೆ ನಾನು, ನಮ್ ಭಾವ, ನಮ್ಮ ಅಣ್ಣ, ಮತ್ತೆ ಯಾರಿದ್ದಾರೆ, ಬೇರೆ ಯಾರು ಕರ್ಕೊಂಬರಕ್ ಬೇರೆ ಯಾರಿದ್ದಾರೆ? ಯಾರಿಲ್ಲ. ಅದಕ್ಕೆ ಬೇರೆ ಯಾರಿಲ್ಲ, ಹುಡುಗಿಯರಂತೂ ಯಾರಿಲ್ಲ. ಅದಕ್ಕೆ ಇವರಿಗೆ ಕರ್ಕೊಂಬರೋದು. ನಾನ್ ಸೆಲೆಕ್ಟ್ ಮಾಡ್ತೇನೆ. ನನಗೆ ಹೋಗಕ್ಕಾಗಲ್ಲ. ನನಗೆ ಎಷ್ಟು ಸುಸ್ತಾಗತ್ತೆ ನಂಗೆ ಗೊತ್ತೇ ಇರ್ಲಿಲ್ಲ. ಇಷ್ಟೊಂದು ಕಷ್ಟ ಆಗತ್ತ. ಅದು ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ. ಪಾರ್ಕಿಂಗ್ ಅಂತೂ 2 ತಾಸು ಬರೀ ಪಾರ್ಕಿಂಗ್ ಹುಡ್ಕೋದೇ ಆಗಿದೆ. ಇಲ್ಲಿ ಬರೋದಾದ್ರೆ ಮೆಟ್ರೋಗ್ ಬರ್ಬೇಕು. ಎಲ್ಲ ತೋರಿಸಿ ಓನ್ ವೆಹಿಕಲ್ ಎಲ್ಲ ತಗೊಂಡ್ ಬರಬಾರ್ದು. ಗಲೀಜ್ ಏರಿಯಾ ಅಂದ್ರೆ ಯಪ್ಪ. ನಾವು ಇದೇ ಫಸ್ಟ್ ಟೈಮ್ ಅಲ್ಲ ಚಿಕ್ಕಪೇಟೆಗೆ ಬಂದಿದ್ದು. 8 ಸಲ ಬಂದಿರಬಹುದು, ಆದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಅಯ್ಯೋ ನನಗರ ಈಗ ಯಾಕೆ ಬಂದೆ ಅನ್ಸತ್. ಇನ್ನ ನಾವು ಪ್ರತಿ ಸಾರಿ ಬಂದಿದೀವಿ 3-4 ಸತಿ ಬಂದಿದ್ದಾಗ ಆವಾಗ್ಲೇ ಸುಸ್ತಾಗ್ತಿತ್ತು. ಇವಾಗ ಹೆಂಗ್ ಆಗ್ತಿರ್ಬೋದು. ಅವಾಗ ಸುಸ್ತಾಗ್ತಿತ್ತು, ಆದ್ರೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಇವಾಗಂತೂ ಎಷ್ಟು ಸುಸ್ತಂದ್ರೆ ತಡ್ಕೊಳಕ್ ಆಗ್ತಿಲ್ಲ ನನಗೆ. ಅದು ಬಾಡಿ ಎಷ್ಟು ಹೀಟ್ ಅಂದ್ರೆ ಯಪ್ಪ. ಎಷ್ಟು ನೀರ್ ಕುಡಿದ್ರು ಅಷ್ಟೇ. ಇವಾಗ ಎನರ್ಜಿ ಫುಲ್ ಎನರ್ಜಿ ಇಷ್ಟು ಲೋ ಆಗಿದೆ ಅಂದ್ರೆ ನಂದು ಸಿಕ್ಕಾಪಟ್ಟಿ ಲೋ ಆಗಿದೆ. ಆಗ್ತಿಲ್ಲಪ್ಪ ಇವಾಗ ಎನರ್ಜಿ ಬೂಸ್ಟ್. ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಬರ್ಲೇಬೇಡಿ. ಇವಾಗ ಎನರ್ಜಿ ಬೂಸ್ಟ್ ಮಾಡ್ಕೊಂಡ್ ಮತ್ತೆ ಸಿಕ್ತೀವಿ, ಊಟ ಮಾಡ್ಕೊಂಡ್ ಬಾಯ್. ನಾವು ಊಟ ಮಾಡ್ತಾ ಇರ್ತೀವಿ, ಅಲ್ಲಿ ತನಕ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ನೀವು ಸಪೋರ್ಟ್ ಕೊಟ್ರೆ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡಕ್ ತಯಾರಿದ್ದೀನಿ. ಅಷ್ಟೇ ನೀವು ಸಪೋರ್ಟ್ ಕೊಡಿ ಗೈಸ್. ಇನ್ನೇನಿಲ್ಲ, ಒಂದೇ ದಿನದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕದು ತುಂಬಾ ಕಷ್ಟ ಆಗುತ್ತೆ ಗೈಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಸ್ತಾಗಿ ಊಟ ಮಾಡಿ ಮೇನ್ ಕಾರ್ಯಕ್ರಮ ಸೀರೆ ನೋಡಕ್ ಹೋಗ್ತಾ ಇದೀವಿ ಗೈಸ್. ಮುಖ್ಯ ವಿಷಯಕ್ಕೆ ಬರಲ್ಲ. ಸುದರ್ಶನ್ ಸಿಲ್ಕಲ್ ನೋಡ್ತಿದೀವಿ ಸ್ಯಾರಿ. ನೋಡೋಣ ಅಂತ ಹೋದ್ರೆ ಅವರು ಕ್ಯಾಮ್ರಾ ಬಂದ್ ಮಾಡಿ ಅಂತ ಹೇಳ್ಬಿಟ್ರು. ಕ್ಯಾಮ್ರಾ ಬಂದ್ ಮಾಡ್ತೀನಿ ಇವಾಗ. ನೋಡಿದ್ವಿ ಗೈಸ್, ಆದ್ರೆ ಅಷ್ಟು ಚೆನ್ನಾಗೇನು ಅನ್ಸ್ಲಿಲ್ಲ. ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದೀವಿ. AC ನೋಡ್ರಿ, ಗಾಳಿ ಫುಲ್ಲು. ಹಂಗೆ ನಿಲ್ಸ್ಬಿಟ್ಟು ನಮ್ಗೆ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಟಿಲ್ ದೇ ಟೇಕ್ ಕೇರ್, ಬಾಯ್ ಬಾಯ್.